ಈಗ ಬಿಗ್ ಬಾಸ್ ನೋಡ್ತಿದ್ದೀರಾ ಸರ್ ನೀವು? ಯಾವಳೋ ಒಂದೊಂದು ಸರಿ ನೋಡ್ತೀನಿ, ಒಂದೊಂದು ಎಪಿಸೋಡ್ ನೋಡ್ತೀನಿ. ಓಕೆ. ಬಟ್ ಯಾಕೆ ಎಲ್ಲಿ ಜನ ಇವತ್ತು ನೋಡಿದ್ರು ಸರ್ ನಿಮ್ಮ ಸೀಸನಲ್ಲಿ ಇಷ್ಟು ಚೆನ್ನಾಗಿತ್ತು ಸರ್, ಈಗ ಆ ಥರ ಇದೆ ಈ ಥರ ಇದೆ, ನಿಮ್ಮಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರಲ್ಲ ಅಂತ ಹೇಳ್ತಾರೆ. ಬಟ್ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಾಗಲ್ಲ. ಬಟ್ ತುಂಬ ಜನ ಅದನ್ನು ಸೀಸನ್ 5 ವಾಸ್ ವೆರಿ ಗುಡ್, ತುಂಬ ಎಂಟರ್ಟೈನಿಂಗ್ ಆಯಿತು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ, ಖುಷಿ ಆಗುತ್ತೆ. ಅದರ್ವೈಸ್ ನಾನು ಯಾವಳೋ ಒಂದೊಂದು ಸರಿ ಬಿಗ್ ಬಾಸ್ ನೋಡ್ತೀನಿ ಅಷ್ಟೇ. ಸರ್ ಈಗ ಸುದೀಪ್ ಸರ್ ಬಗ್ಗೆ ಅಲ್ಲಿ ಬಿಫೋರ್ ಅವ್ರು ಬರ್ತಾರೆ ಅನ್ನೋದಕ್ಕೆ ಮುಂಚೆ ನಿಮ್ಮ ಒಂದು ಜರ್ನಿ ಲೈಕ್ ಅದು ಹೇಗಿರುತ್ತೆ ಅಲ್ಲಿ ಇನ್ಸೈಡ್ ಒಳಗಡೆ ಹೇಗಿರುತ್ತೆ ಬಿಗ್ ಬಾಸ್ ಮನೆ? ಒಂದು ವಿಷಯ ಏನಂದರೆ, ನಾವು ಸ್ಯಾಟರ್ಡೇ ಸುದೀಪ್ ಸರ್ ಜೊತೆ ಒಂದು ಇಂಟ್ರಾಕ್ಷನ್ ಕಾನ್ವರ್ಸೇಷನ್ ಆಗುತ್ತೆ ಅಂದರೆ ಸಖತ್ತು ಖುಷಿಯಾಗಿರುತ್ತೆ. ಏನಂದರೆ ಲೈಕ್ ನೀವು ಔಟ್ಸೈಡ್ ಪ್ರಪಂಚದ ಜೊತೆ ಕನೆಕ್ಟ್ ಆಗ್ತೀರಾ ಅನ್ನೋದು ಒಂದು ಖುಷಿ. ಸುದೀಪ್ ಅವ್ರ ಥರ ಒಂದು ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ ಅನ್ನೋದು ಒಂದು ಇರುತ್ತೆ. ಅಲ್ಲಿ ಆಡಿಯನ್ಸ್ ಎಲ್ಲ ತೋರಿಸ್ತೀರ, ನೀವು ಇದರಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾರೆ, ಸ್ವಲ್ಪ ಎಲ್ರಿಗೂ ಖುಷಿಯಾಗಿರುತ್ತೆ. ಪ್ಲಸ್ ಸಾರು ಹ್ಯಾಂಕರ್ ಮಾಡುವ ಒಂದು ರೀತಿ ಇದೆಯಲ್ಲ, ಆ ಸ್ಟೈಲ್ ಇದೆಯಲ್ಲ ಸಖತ್ತಾಗಿರುತ್ತೆ. ಅವರು ಎಲ್ಲದನ್ನು ವೀಕ್ ಪೂರ್ತಿ ನೋಡ್ಕೊಂಡು ಬಂದು ತುಂಬ ಸೆನ್ಸಿಬಲ್ ಆಗಿ ತುಂಬ ಬ್ರಿಲಿಯಂಟಾಗಿ ಕ್ವಶನ್ಸ್ ಕೇಳ್ತಾರೆ, ತುಂಬ ಅಮೇಝಿಂಗಾಗಿ ಆ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ ಅವರು. ಸೊ ಅದಕ್ಕೆ ಆ ವೀಕೆಂಡ್ ವಿತ್ ಆ ವೀಕೆಂಡಲ್ಲಿ ಸುದೀಪ್ ಸರ್ ಏನು ಬರ್ತಾರೋ, ಏನಿಗೆ ಅಷ್ಟು ಪಾಪ್ಯುಲರ್ ಅಂದರೆ ಇಟ್ ಈಸ್ ಬಿಕಾಸ್ ದ ವೇ ಅವರು ಅದನ್ನು ಆ್ಯಂಕರ್ ಮಾಡೋದು, ನಡ್ಸ್ಕೊಂಡು ಹೋಗೋದು. ಓಕೆ. ಈಗ ನೆಕ್ಸ್ಟ್ ಇಯರಿಂದ ಅವರು ಮಾಡಲ್ಲ ಅಂತಾನೆ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ, ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಸೊ ಅದಕ್ಕೆ ನಿಮ್ಮ ಪ್ರಕಾರ ಬೇರೆಯವ್ರು ಮಾಡಿದ್ರೆ ಅದಕ್ಕೆ ಅಷ್ಟು ಸಿಗುತ್ತೆ, ಅದಕ್ಕೊಂದು ರೆಸ್ಪೆಕ್ಟ್ ಅಂತ ಇದೆ ಅಲ್ವಾ ಸ್ಟೇಜ್ಗೆ, ಸಮಥಿಂಗ್ ಜನರು ಅಷ್ಟೇ ಅಟ್ರಾಕ್ಟ್? ಸುದೀಪ್ ಸರ್ ಲೆವೆಲ್ಗೆ ಒಂದು ಲ್ಯಾಂಗ್ವೇಜ್ ಫ್ಲೋ ಇರುವ ಒಬ್ಬ ಆ್ಯಕ್ಟರ್ ಇಲ್ಲಿ ಯಾರಾದರೂ ಇದ್ದಾರಾ ಅಂದರೆ ನನಗೆ ಗೊತ್ತಿಲ್ಲ. ಲ್ಯಾಂಗ್ವೇಜ್ ಫ್ಲೋ ಇದ್ರೂ ಲೈಕ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಲಿ ಒಂದು ಲ್ಯಾಂಗ್ವೇಜ್ ಫ್ಲೋ ಅಲ್ಲಿ, ಧನಂಜಯ ಅವರಾಗಲಿ, ಇವರೆಲ್ಲ ಒಂದು ಲ್ಯಾಂಗ್ವೇಜ್ ಫ್ಲೋ ಇರೋರು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟನ್ನು ಮಿಕ್ಸ್ ಮಾಡಿ ಆ ಸುದೀಪ್ ಸರ್ ಪರ್ಸ್ನಾಲಿಟಿನ ಬಂದು ಕಾಂಪನ್ಸೇಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ದರ್ ಈಸ್ ಓನ್ಲಿ ಒನ್ ಸುದೀಪ್ ಸರ್, ಅದರಲ್ಲಿ ಡೌಟೇ ಇಲ್ಲ. ಅವರು ದ ವೇ ಅವ್ರ ಲ್ಯಾಂಗ್ವೇಜ್ ಆಗಲಿ, ದ ವೇ ಅವರು ಅದನ್ನು ತೊಗೊಂಡು ಹೋಗೋದಾಗಲಿ ತುಂಬಾ ಕಷ್ಟ ಬೇರೆಯವ್ರ ಕೈಲಿ ಮಾಡೋದು. ಬಟ್ ನನಗೆ ಒಂದೇ ಒಂದು ಅನಿಸುತ್ತೆ, ನಾನು ಟೋಟಲ್ ನಮ್ಮ ಗುರುಗಳು ಅಂತ ನಾನು ಹೇಳ್ತಾ ಇಲ್ಲ, ಆ ಬಿಗ್ ಬಾಸ್ ಬೇರೆ ಥರ ಅನಿಸ್ಬೇಕಂದ್ರೆ ನನ್ನ ಚಾಯ್ಸ್ ಬಂದು ಉಪೇಂದ್ರ ಸರ್. ಓಕೆ. ಉಪೇಂದ್ರ ಸರ್ ಮಾಡಿದ್ರೆ ಒಂದು ಬೇರೆ ಥರ ಇರುತ್ತೆ, ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಅನ್ನೋದು. ಅಂದರೆ ಸುದೀಪ್ ಸರ್ ಸ್ಟೈಲ್ ಬೇರೆ ಥರ ಇರುತ್ತೆ, ಉಪೇಂದ್ರ ಸರ್ ಬೇರೆ ಥರ ಇರುತ್ತೆ. ಸಾರ್ದು ಒಂದು ಇನ್ನೂ ಚೂರು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಓಕೆ ಓಕೆ. ಸರ್ ಈಗ ರೀಸೆಂಟಾಗಿ ಮ್ಯಾಕ್ಸ್ ಮೂವಿ ನೋಡಿದ್ರೆ ಸರ್? ನೋಡಿದೆ. ಓಕೆ. ಫಸ್ಟ್ ಡೇನ ನೋಡಿದೆ. ಹೆಂಗೆ ಅನಿಸ್ತು ಸರ್? ತುಂಬ ಚೆನ್ನಾಗಿದೆ ಸರ್. ನಮ್ಮ ಕನ್ನಡ ಸಿನಿಮಾಗೆ ತುಂಬ ವೆರಿ ಮಚ್ ಒಂದು ರಿಕ್ವೈರ್ಡ್ ಹಿಟ್ಟು, ಒನ್ ಆಫ್ ದ ಸೂಪರ್ ಹಿಟ್ ಸಿನಿಮಾ ಇನ್ ದ ರೀಸೆಂಟ್ ಟೈಮಲ್ಲಿ. ಸುದೀಪ್ ಸಾರ್ಗೂ ಮಚ್ ನೀಡೆಡ್ ಸಕ್ಸಸ್. ಏನು ಗೊತ್ತಾ, ಒಂದು ಸಿನಿಮಾ ಕಮರ್ಷಿಯಲ್ ಸಿನಿಮಾ ಪರ್ಟಿಕ್ಯುಲರ್ಲಿ ಹಿಟ್ಟಾಗಿ ಜನ ಥಿಯೇಟ್ರಿಗೆ ಬಂದರೆ ಕಲ್ಚರ್ ಬೆಳೆಯುತ್ತೆ, ಸಿನಿಮಾ ನೋಡುವ ಕಲ್ಚರ್ ಬೆಳೆಯುತ್ತೆ. ಅದಾದಮೇಲೆ ಆ ಸಿನಿಮಾ ಆದಮೇಲೆ ಏನೇನು ಸಿನಿಮಾಗಳು ಥಿಯೇಟ್ರಿಗೆ ಬರುತ್ತೋ ಆ ಸಿನಿಮಾಗಳಿಗೊಂದು ಇನ್ವಿಟೇಷನ್. ಅದು ಲಾಸ್ಟ್ ಮ್ಯಾಕ್ಸ್ ನೋಡಿದೆ, ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಒಂದು ಅಂದರೆ ನಿಮಗೆ ಸಿನಿಮಾ ನೋಡುವ ಒಂದು ಮೂಡನ್ನ ಇನ್ನೂ ಇನ್ಕ್ರೀಸ್ ಮಾಡಿರುತ್ತೆ ಒಂದು ಒಳ್ಳೆ ಸಿನಿಮಾ. ಸೊ ಹಿಂದೆ ಬರುವ ಸಿನಿಮಾಗಳಿಗೆ ಅದು ಯೂಸ್ಫುಲ್ ಆಗಿರುತ್ತೆ. ಓಕೆ. ಅವರ ಪರ್ಫಾರ್ಮೆನ್ಸ್ ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ಲಿ ಒಂದು 4 ಕೆಟ್ಟ ಸಿನಿಮಾ ನೀವು ನೋಡಿದಿರ ಅಂತ ಅಂದ್ಕೊಳ್ಳಿ, 5ನೇದು ಒಂದು ಒಳ್ಳೆ ಸಿನಿಮಾ ಬಂದು ಅಯ್ಯೋ ಸಾಕಾಯ್ತಪ್ಪ ಅಂತ ಫೆಡಪ್ ಆಗ್ತಿರಲ್ಲ. ಕಂಟಿನ್ಯೂಸ್ಲಿ ಒಂದು 3 ಒಳ್ಳೆ ಸಿನಿಮಾ ನೋಡಿದರೆ ಇನ್ನೊಂದು ಸಿನಿಮಾ ಏನು ಸಿನಿಮಾ ಬಂದು ಈ ಸಿನಿಮಾ ನೋಡ್ಬಿಡೋಣ, ಚೆನ್ನಾಗಿತ್ತಲ್ಲ ಈ ಸಿನಿಮಾ, ಇದನ್ನು ಚೆನ್ನಾಗಿರುತ್ತೆ ಅಂತ ಹೋಗ್ಬಿಡ್ತೀರಲ್ಲ. ನಿಮ್ಮ ಮೈಂಡ್ ಸೆಟ್ ಏನಿದೆ ಅನ್ನೋದನ್ನು, ಅಂದರೆ ಸಿನಿಮಾ ನೋಡೋಕ್ಕೆ ಒಂದು ಮೈಂಡ್ ಸೆಟ್ನ ಸೆಟ್ ಮಾಡೋದೇ ಇಂಡಸ್ಟ್ರಿ, ಒಳ್ಳೆ ಸಿನಿಮಾಗಳು ಅನ್ನೋದು ನನ್ನ ಒಪಿನಿಯನ್. ಓಕೆ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಏನು ಹೇಳ್ತೀರಾ ಸರ್? ಅವ್ರದ್ದು ಏನು ಇಷ್ಟ ಆಗುತ್ತೆ? ಲೈಕ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಕ್ಕೆ ನನ್ನ ಪ್ರಕಾರ ಇಂಡಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ಸಲ್ಲಿ ಸುದೀಪ್ ಸರ್ ಒಬ್ಬರು. ದ ವೇ ತುಂಬ ಡಿಸೈನ್ ಮಾಡಿ ಒಂದು ಕ್ಯಾರೆಕ್ಟರ್ ಅಂದರೆ ಎಷ್ಟು ವೇರಿಯೇಷನ್ಸು, ಒಂದೊಂದು ಸಿನಿಮಾದಲ್ಲೂ ಒಂದೊಂದು ವೇರಿಯೇಷನ್ ಕ್ಯಾರೆಕ್ಟ್ರಿಗೆ ತಕ್ಕವಾಗಿ, ಎಲ್ಲಿ ಯಾವ ಕ್ಯಾರೆಕ್ಟ್ರಿಗೆ ಎಷ್ಟು ಸೈಲೆನ್ಸ್ ಕೊಟ್ಟು ಹೆಂಗೆ ಡೆಲಿವರಿ ಮಾಡಬೇಕು ಡೈಲಾಗ್, ಅಷ್ಟು ಅವರು ತುಂಬ ಪರ್ಫೆಕ್ಟಾಗಿ ವರ್ಕೌಟ್ ಮಾಡಿ ಡೆಲಿವರಿ ಮಾಡ್ತಾರೆ. ಅವ್ರ ಥರ ಒಬ್ಬ ಆ್ಯಕ್ಟರ್ ಹೀರೋಗಳಾಗ್ಬಿಡೋದು ಈಸಿ.
ಸಾರ್ ಬಂದು ಹೀರೋವಾಗ ಆಗಿ ಆ್ಯಕ್ಟರ್ ಆಗೋ ಇರ್ತಾರೆ. ಅದು ತುಂಬ ಕಷ್ಟ. ಎಲ್ಲ ಹೀರೋಗಳೂ ಆ್ಯಕ್ಟರ್ ಆಗಿ ಆಗೋಕ್ಕೆ ಸಾಧ್ಯ ಇಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅದರ್ಸ್. ನಾನು ಸುದೀಪ್ ಸರ್ ಬಗ್ಗೆ ಮಾತ್ರ ಹೇಳ್ತೀನಿ. ಸುದೀಪ್ ಸರ್ ಬಗ್ಗೆ ಕೇಳಿದರೆ ಸುದೀಪ್ ಸರ್ ಬಗ್ಗೆ ಮಾತ್ರ ಹೇಳ್ತೀನಿ. ಒಬ್ಬ ಹೀರೋ ಬಂದು ಆ್ಯಕ್ಟರ್ ಆಗೋದು ತುಂಬ ಕಷ್ಟ, ಬಟ್ ಅವ್ರಿಗೆ ಎರಡೂ ಎಬಿಲಿಟಿನೂ ಇದೆ. ಸರ್ ನಿಮಗೆ ಪರ್ಸ್ನಲಿ ಅವ್ರ ಆ್ಯಕ್ಟಿಂಗ್ ವೈಸ್ ಆಗಿರಲಿ ಕಂಪ್ಲೀಟ್ಲಿ ಅವ್ರದ್ದು ಯಾವ ಮೂವಿ ಅಂದರೆ ಸಖತ್ ಇಷ್ಟ ಆ್ಯಂಡ್ ಏನಕ್ಕೆ? ಸುದೀಪ್ ಸರ್ದು ಆಲ್ಮೋಸ್ಟ್ ನಾವಿಬ್ಬರು ಒಂದೇ ಟೈಮಲ್ಲಿ ಎಂಟ್ರಿ. ಆಲ್ಮೋಸ್ಟ್ 2003-2001 ಸ್ಪರ್ಶ ಟೈಮಿಂದನೇ ನಾನು ಆಲ್ಮೋಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಸೊ ನನಗೆ ಅವ್ರ ಎಲ್ಲ ಸಿನಿಮಾನೂ ಆಲ್ಮೋಸ್ಟ್ ನೋಡ್ಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ರೀಮೇಕ್ ಸಿನಿಮಾಗಳು ಅವ್ರು ಮಾಡಿರೋದು ಒಂದಷ್ಟು ಸಿನಿಮಾಗಳು ನೋಡಿಲ್ಲ ನಾನು. ಲೈಕ್ ಕೆಂಪೇಗೌಡ ಎಲ್ಲ ಬಂದು ತುಂಬ ಇಷ್ಟಪಟ್ಟು ನೋಡಿಲ್ಲ ನಾನು. ಬಟ್ ಕೆಲವುದಕ್ಕೆ ರೀಮೇಕ್ ಇದೆ ಅಲ್ಲ, ಈಗ ಸ್ವಾತಿ ಮುತ್ತು ಬಂದು ನೋಡಿದ್ರೆ ಅಂಥ ಸಿನಿಮಾಲ ಯಾರು ರೀಮೇಕೇ ಮಾಡಲ್ಲ. ಕಮಲ ಹಾಸನ್ ಬಂದು ಕೆ ವಿಶ್ವನಾಥ್ ಡೈರೆಕ್ಟ್ ಮಾಡಿ ಕಮಲ ಹಾಸನ್ ಆ್ಯಕ್ಟ್ ಮಾಡಿರೋ ಒಂದು ಸಿನಿಮಾನ ಇಲ್ಲಿ ಬಂದು ಒಬ್ಬರು ರೀಮೇಕ್ ಮಾಡ್ತಾರೆ ಅಂದರೆ ಸಿನಿಮಾ ಮೇಲೆ ಅವ್ರಿಗಿರುವ ಪ್ಯಾಷನ್ನ ತೋರಿಸುತ್ತೆ. ಅಂಥ ರೀಮೇಕ್ಗಳನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ನಾನು ನೋಡಿದ್ದೀನಿ. ಸೊ ತುಂಬ ವೆರೈಟಿ ಟ್ರೈ ಮಾಡಿದ್ದಾರೆ ಸುದೀಪ್ ಸಾರು. ಕಮಲ ಹಾಸನ್ ಥರನೇ ತುಂಬ ವೆರೈಟಿಗಳನ್ನ ಟ್ರೈ ಮಾಡಿದ್ದಾರೆ. ಅವ್ರನ್ನ ಅವ್ರಿಗೆ ಇಲ್ಲಿ ಕಾಂಪಿಟೇಟಿವ್ ಆಗಿ ಒಬ್ಬ ಆ್ಯಕ್ಟರು ಅಂದರೆ ಸ್ವಲ್ಪ ಕಷ್ಟನೇ. ಆ ವೆರೈಟಿ ಟ್ರೈ ಮಾಡುವ ಆ್ಯಕ್ಟರ್ ಸ್ವಲ್ಪ ಕಷ್ಟ ಇಲ್ಲಿ. ದೆನ್ ಸರ್, ಈಗ ಉಪೇಂದ್ರ ಸರ್ ಅವ್ರದ್ದು ಯಾವುದಾದ್ರೂ ಒಂದು ಮೂವಿ ನನಗೆ ಸಖತ್ ಇಷ್ಟ ಅಂದರೆ ಅವ್ರ ಡೈರೆಕ್ಷನ್ ವೈಸ್ ಉಪೇಂದ್ರ, ಆಮೇಲೆ ಅದು ಇಷ್ಟ. ಆಮೇಲೆ H2O ಇಷ್ಟ, ಯಾಕೆ ನಾನು ಕೆಲಸ ಮಾಡಿದ್ದೀನಿ ಆ ಸಿನಿಮಾದಲ್ಲಿ. H2O ಇಷ್ಟ. ಅದು ಬಿಟ್ಟರೆ ಸೂಪರು ಇಷ್ಟ. ಓಕೆ, ಇನ್ನಿಷ್ಟು ಸಿನಿಮಾಗಳು. ಸರ್ ಹಾಲಿವುಡ್ ಮೂವಿ ನೋಡಿದೆ, ಲೈಕ್ ಉಪಿ ಸರ್ದ ಹಾಲಿವುಡ್ ಮೂವಿ. ಆಗಿನ ಟೈಮಲ್ಲೇ ರೋಬೋಟಿಕ್ಸ್ನ ಎಲ್ಲ ಕರ್ಸಿರೋರು, ಅದು ನಮ್ಮ ಶಂಕರ್ ಸರ್ ಎಲ್ಲ ಮಾತಾಡ್ತಾರೆ ಆ ಮೂವಿ ಬಗ್ಗೆ. ಈ ವಿಚಾರದ ಬಗ್ಗೆ ಲೈಕ್ ಆ ಥಾಟ್ಸ್ ಎಲ್ಲ ಹೆಂಗ್ ಬಂದಿರ್ಬೋದು? ಆ ಟೈಮಲ್ಲಿ ನಿಮ್ಮ ಹತ್ರ ಏನೋ ಡಿಸ್ಕಸ್ ನಡೆಯುತ್ತಾ ಈ ಥರ ವಿಷಯ? ನನಗೆ ಒಂದು ಯಾವತ್ತೂ ಸುಮ್ಮನೆ ನನ್ನ ಒಂದು ಅಸಂಪ್ಷನ್ ಇದು ಏನಂದರೆ, ಹಾಲಿವುಡ್ ಸಿನಿಮಾ ಬಂದು ಲೇಟಾಗಿ ಬಂದಿರ್ಬೋದು, ಇಲ್ಲ ಇದಕ್ಕೆ ಮುಂಚೆ ಬಂದಿರ್ಬೋದು. ಯಾವುದೋ ಶಂಕರ್ ಸಿನಿಮಾ ಆಯ್ತಲ್ಲ, ರೋಬೋನೋ ಏನೋ ಸಿನಿಮಾ, ಅದಕ್ಕೆ ಮುಂಚೆ ಬಂದಿರ್ಬೋದು, ಗೊತ್ತಿಲ್ಲ ನನಗೆ, ಪೀರಿಯಡ್ ಗೊತ್ತಿಲ್ಲ. ಯಾವುದು ಫಸ್ಟು? ಹಾಲಿವುಡೇ ಫಸ್ಟು. ನನ್ನ ಒಪಿನಿಯನಲ್ಲಿ ಯಾರು ಹೆಂಗೆ ತಿಳ್ಕೊಂಡ್ರೂ ಪರವಾಗಿಲ್ಲ, ರೋಬೋ ಸಿನಿಮಾಗೆ ಹಾಲಿವುಡ್ ಸಿನಿಮಾನೇ ಸ್ಫೂರ್ತಿ ಅನ್ನೋದು ನನ್ನ ಒಪಿನಿಯನ್. ಹೇಳ್ಕೊಂಡಿದ್ದಾರೆ ಅಂದರೆ ಏನು ಗೊತ್ತಾ, ಕೆಲವು ಟೈಮ್ ಹೆಂಗಂದರೆ ಬೇರೆಯವರು ಕಂಡಿಡಿಯೋಕ್ಕೆ ಮುಂಚೆ ನಾವೇ ಸ್ಫೂರ್ತಿ ಅಂತ ಹೇಳ್ಕೊಳ್ಳೋದು ಅದು. ಬಟ್ ನಮ್ಮ ಹತ್ರ ಆ ಇನ್ಫ್ರಾಸ್ಟ್ರಕ್ಚರ್, ಆ ಬಡ್ಜೆಟ್ ಇರಲಿಲ್ಲ. ಅದರಿಂದ ನಮಗೆ ರೋಬೋ ಥರ ಅದನ್ನು ಪ್ರೆಸೆಂಟ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಹಾಲಿವುಡ್ ಸಿನಿಮಾ ತುಂಬ ಒಂದು ಡಿಫ್ರೆಂಟ್ ಸಿನಿಮಾ. ಆ್ಯಕ್ಚುಲಿ ನೋಡಿದ್ರೆ ಸೌತ್ ಇಂಡಿಯಾದಲ್ಲಿ ಬೇರೆ ಥರ ಒಂದು ಅಟೆಂಪ್ಟ್ ಅಂದರೆ ಆ ಸಿನಿಮಾ. ಓಕೆ ಸರ್, ನೀವು ಯೋಗರಾಜ್ ಭಟ್ ಸರ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ರೆ, ಹೌದು. ಸೊ ಅವ್ರ ಬಗ್ಗೆ ಏನಾದರೂ ಅವ್ರ ರೈಟಿಂಗ್ ಬಗ್ಗೆ? ಯೋಗರಾಜ್ ಅವ್ರ ಬಗ್ಗೆ ನಾನು ಇದು ಸಿನಿಮಾ ಮಾಡಿದೆ, ಗಾಲಿಪಟ ಸಿನಿಮಾ. ನಾನು ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ, ಡ್ರಾಕುಲಾ ಅಂತ ಒಂದು ಕ್ಯಾರೆಕ್ಟರು. ಮತ್ತು ನಾನು ಆ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದೆ. ಯೋಗರಾಜ್ ಭಟ್ರು ಬಂದು ಒನ್ ಆಫ್ ದ ಫೈನೆಸ್ಟ್ ರೈಟರ್ಸ್, ಮೋರ್ ದೆನ್ ಒಂದು ವಿಜುವಲೈಸರ್, ಡೈರೆಕ್ಟರು, ಒಂದು ಒಳ್ಳೆ ರೈಟರ್ ಅವರು. ಎಷ್ಟು ಸ್ಪಾಂಟೇನಿಯಸ್ ಆಗಿ ಬರೀತಾರೆ ಅಂದರೆ ವಿದಿನ್ ನೋ ಟೈಮ್ ಬರೀತಾರೆ. ಒಂದು ಲಿರಿಕ್ಸ್ ಆಗಲಿ, ಡೈಲಾಗ್ ಆಗಲಿ, ಕೂತ್ಕೊಂಡು ಯೋಚನೆ ಮಾಡೋದಲ್ಲ ಅಲ್ಲ, ಹಂಗೆ ಪ್ಯಾನ್ ಹಂಗೆ ಇಟ್ಟರೆ ಬರಬರ ಅಂತ ಬರೆದು ಬಿಡ್ತಾರೆ ಅವರು. ಒನ್ ಆಫ್ ದ ಫೈನೆಸ್ಟ್ ರೈಟರ್ಸ್ ನಾನು ಐ ಹ್ಯಾವ್ ಕಮ್ ಅಕ್ರಾಸ್ ಅಂದರೆ ಯೋಗರಾಜ್ ಭಟ್ರು. ಓಕೆ, ಅವ್ರ ಜೊತೆ ಲೈಕ್ ಮೂವಿ ಶೂಟಿಂಗ್ ಟೈಮ್ಗಳಲ್ಲಿ ಸರ್, ಗಾಳಿಪಟ ಮೂವಿ ಟೈಮಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳನ್ನ ನೀವೇನಾದ್ರು ನೆನೆಸ್ಕೋಬೇಕು ಅಂದರೆ, ಕೆಲವೊಂದು ಕ್ಯಾರೆಕ್ಟರೈಸೇಷನ್ಸ್ ಆಗಿರಲಿ, ಅವರು ಗಣೇಶ್ ಅವ್ರ ಪರ್ಫಾರ್ಮೆನ್ಸ್ ಆಗಿರಲಿ, ಅವ್ರ ರೈಟಿಂಗ್ ಆಗಿರಲಿ, ಇವ್ರದ್ದು ಯೋಗರಾಜ್ ಭಟ್ ಸರ್ ರೈಟಿಂಗ್ ಆಗಿರಲಿ, ಯಾವ ವಿಚಾರನ ನೀವು ಮೆಲ್ಕು ಹಾಕೋಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ವಿಷಯ ಏನಂದರೆ, ಯೋಗರಾಜ್ ಭಟ್ರ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡುವಾಗ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ, ವಿತ್ ಡೈಲಾಗ್ ನೀವು ಒಬ್ಬ ಆ್ಯಕ್ಟರ್ನ ಚೂಸ್ ಮಾಡುವಾಗಲೇ ಪಕ್ಕ ಈ ಈ ಈ ಈ ಕ್ಯಾರೆಕ್ಟ್ರಿಗೆ ಇವರೇ ನನ್ನ ರೈಟಿಂಗ್ಗೆ ಸೂಟ್ ಆಗ್ತಾರೆ ಅಂತ ಅವ್ರಿಗೊಂದು ಜಡ್ಜ್ಮೆಂಟ್ ಇರುತ್ತೆ. ಅವ್ರನ್ನ ಕರ್ಕೊಂಡು ಬಂದು ಮಾಡಿಸ್ತಾರೆ. ಇವರು ರೈಟಿಂಗ್ನ ಅವ್ರ ಹತ್ರ ಹೇಳ್ತಾರಲ್ಲ, ಆ ಆ್ಯಕ್ಟ್ರ್ ಹತ್ರ ಹೇಳುವಾಗ ನೀವು ನಂಬಿದ್ರೆ ಬಿಡಿ, ಇವರು ಏನು ಬರೆದು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ಸ್ಕೇಲಲ್ಲೇ 90% ಆಫ್ ದ ಆರ್ಟಿಸ್ಟ್ ಡೆಲಿವರಿ ಮಾಡ್ತಾರೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಅವ್ರು ರಿಸೀವ್ ಮಾಡ್ತಾರೆ. ಅವ್ರ ಸೆಲೆಕ್ಷನ್ ಕರೆಕ್ಟಾಗಿರುತ್ತೆ. ಈಗ ದಿಗಂತಿಗೆ ಅಂದರೆ ಹೆಂಗೆ ಬರಿಬೇಕು, ಆ ದಿಗಂತಿಗೆ ಡೈಲಾಗ್ ಹೇಳಿದ ತಕ್ಷಣ ಅವ್ನು ಬಂದುಬಿಡುತ್ತೆ. ಈ ಡೈಲಾಗ್ ನಾನು ಯೋಗರಾಜ್ ಭಟ್ರ ಡೈಲಾಗ್ ನಾನು ಹಿಂಗೆ ಡೆಲಿವರಿ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ ಗೊತ್ತಾಗುತ್ತೆ, ಹಂಗೆ ಡೆಲಿವರಿ ಮಾಡ್ತಾನೆ.
ಅದೇ ಥರ ಗಣೇಶ್ ಅವರ ಡೈಲಾಗ್ ರಿಸೀವ್ ಮಾಡಿದ ತಕ್ಷಣ ಅವ್ರ ಸ್ಟೈಲ್ ಅವರು ಗಣೇಶ್ ಅವ್ರ ಸ್ಟೈಲಲ್ಲಿ ಅವ್ರು ಡೆಲಿವರಿ ಮಾಡ್ತಾರೆ. ಅದು ಒಂದು ವೆರಿ ಬಿಗ್ ಗಿಫ್ಟ್ ಅದು. ಅಂದರೆ ಒಬ್ಬನ್ನ ಚೂಸ್ ಮಾಡಿ ಅವನಿಗೆ ಕರೆಕ್ಟಾಗಿ ಬರೆದು ತುಂಬ ಅವನಿಗೆ ಡಿಸೈನ್ ಮಾಡಿ ತುಂಬ ಅವ್ನ ತಲೆಗಿನ ಕೆಡಿಸಿ ಹಂಗೆಲ್ಲ ಇಲ್ಲದೆ ಕರೆಕ್ಟಾಗಿ ಒಂದಷ್ಟು ಕರೆಕ್ಟ್ ಡೈಲಾಗ್ ಹೇಳ್ಕೊಳ್ತಾರೆ, ಅವ್ನು ಕರೆಕ್ಟಾಗಿ ರಿಸೀವ್ ಮಾಡಿ ಡೆಲಿವರಿ ಮಾಡಿಬಿಡ್ತಾನೆ. ಟೂ ಮಚ್ ಆಫ್ ನಂಬರ್ ಆಫ್ ಟೇಕ್ಸ್ ಎಲ್ಲ ತುಂಬಾ ಕಮ್ಮಿ ಇರುತ್ತೆ ಯೋಗರಾಜ್ ಭಟ್ರ ಸಿನಿಮಾದಲ್ಲಿ. ಓಕೆ.